ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣ ಏನ್ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ ಇವರಿಬ್ಬರ ಜೊತೆಗೆ ಪ್ರಕರಣದ ಮತ್ತೋರ್ವ ಸಾಕ್ಷಿ ಜೊತೆಗೆ ಆ ಸಾಕ್ಷಿ ಬೆದರಿಕೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ಪುನೀತ್ ಸಂಪರ್ಕವನ್ನ ಹೊಂದಿರುವುದು ದೃಢಪಟ್ಟಿದೆ. ಎಫ್ಎಸ್ಎಲ್ ನಿಂದ ವರದಿಯನ್ನ ಪಡ್ಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು. ಪ್ರಕರಣ ದಾಖಲಾದ ದಿನದಿಂದ ಗೌರವ್ ಶೆಟ್ಟಿ ಹಾಗೆ ಕಿರಣ್ ನಾಪತ್ತೆಯಾಗಿದ್ದಾರೆ. ನೋಟಿಸ್ ಅನ್ನ ಪಡ್ಕೊಳ್ಳದೆ ಎಸ್ಕೇಪ್ ಆಗಿದ್ದಾರೆ ಇಬ್ರು. ಗೌರವ್ ಜೊತೆ ಓರ್ವ ಪ್ರಭಾವಿ ಮಹಿಳೆ ಸಂಪರ್ಕದಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಒಂದು ವೇಳೆ ಗೌರವ್ ಬಂಧನ ಆದ್ರೆ ಇಡೀ ಕೇಸ್ ಹೊಸ ತಿರುವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಗೌರವ್ ಹಾಗೆ ಕಿರಣ್ಗಾಗಿ ಕಾಮಾಕ್ಷಪಾಳ್ಯ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ತುಮಕೂರಿನ ದುರ್ಗಾಬಾದ್ನ ಆ ಸಿಬ್ಬಂದಿ ಏನಿದ್ದ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಯಾಗಿರುವಂತಹ ವ್ಯಕ್ತಿ, ಆತನಿಗೆ ಬೆದರಿಕೆ ಹಾಕಿದಂತಹ ಕೇಸ್ ಇದು. ಆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ ಅವರ ಪಾತ್ರ ರಿವೀಲ್ ಆಗಿತ್ತು. ಈ ಕೇಸ್ನಲ್ಲಿ ಸಾಕ್ಷಿಯನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ವಾಟ್ಸ್ಆಪ್ ಕಾಲ್ ಮೂಲಕ ಆತನ ಜೊತೆ ಮಾತನಾಡಿದ್ದು ಇದೆಲ್ಲವೂ ಕೂಡ ಬಯಲಾಗಿತ್ತು. ಇದೇ ಪ್ರಕರಣದಲ್ಲಿ ಸಾಕ್ಷಿಯಾಗಿರುವಂತಹ ಮತ್ತೋರ್ವ ಪುನೀತ್, ಆತನ ಪಾತ್ರವೂ ಕೂಡ ರಿವೀಲ್ ಆಗಿತ್ತು. ಈಗ ಪುನೀತ್ ಹಾಗೆ ಗೌರವ್ ಶೆಟ್ಟಿ ಜೊತೆಗೆ ಕಿರಣ್ ಇವರ ಜೊತೆಗೆ ಈತನಿಗೆ ಸಂಪರ್ಕ ಇದ್ದಿದ್ದು ಎಫ್ಎಸ್ಎಲ್ ವರದಿಯ ಮೂಲಕ ದೃಢಪಟ್ಟಿದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೌರವ್ ಶೆಟ್ಟಿ ಹಾಗೆ ಕಿರಣ್ಗಾಗಿ ಪೊಲೀಸರು ಶೋಧವನ್ನ ನಡೆಸುತ್ತಿದ್ದಾರೆ, ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ನೋಟಿಸ್ ಅನ್ನ ಕೊಟ್ಟರೂ ಕೂಡ ಇಬ್ರು ನೋಟಿಸ್ ಅನ್ನ ಪಡ್ಕೊಂಡಿಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಒಂದ್ ಕಡೆ ಮಾಫಿ ಸಾಕ್ಷಿಯ ಸಂಕಷ್ಟ ಆದ್ರೆ ಪ್ರದೋಷ್ ಹೇಳಿಕೆ ಏನಾಗಿರಬಹುದು ಅನ್ನುವಂತಹ ಕುತೂಹಲ ಆದ್ರೆ, ಮತ್ತೊಂದ್ ಕಡೆ ಈ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣ ಇದು ಕೂಡ ದರ್ಶನ್ಗೆ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುವಂತಹ ಕೇಸೆ. ಈ ಕೇಸ್ನಲ್ಲಿ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿಯ ಪಾತ್ರದ ಬಗ್ಗೆ ಆರಂಭದಿಂದ ಚರ್ಚೆಯಾಗ್ತಾ ಇತ್ತು. ಈಗ ಇವರಿಗಾಗಿ ಶೋಧ ಯಾವ ರೀತಿಯಾಗಿ ನಡೀತಾ ಇದೆ, ಜೊತೆಗೆ ಇವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಈ ಕೇಸ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾಕ್ಷಿಗಳು ಲಭ್ಯವಾಗಿದ್ದಾವೆ ಅಂತ ಹೇಳಿ. ವಿದೇಶಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದಾಖಲಾಗಿದ್ದು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಟ್ನೆಸ್ ಆಗಿದ್ದಂಥ ಸಂದೀಪ್ ಏನಿದ್ದಾನೆ, ಸಂದೀಪ್ಗೆ ಬೆದರಿಕೆ ಹಾಕಿದಂಥ ಪ್ರಕರಣ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆಲ್ರೆಡಿ ಕೋರ್ಟ್ನಲ್ಲಿ ಟ್ರಯಲ್ ಇದೆ ಒಂದ್ ಕಡೆ, ಮತ್ತೊಂದು ಕಡೆ ಆ ವಿಟ್ನೆಸ್ಗಳಿಗೆ ಧಮಕಿ ಹಾಕಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೇಣು, ಸುಹಾಸ್, ಪುನೀತ್ 3 ಜನರನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿ ಅವ್ರ ಮೊಬೈಲ್ಗಳನ್ನ ಸೀಸ್ ಮಾಡಿ ಆ ಮೊಬೈಲ್ನ ಡೇಟಾ ರಿಕವರಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ಪೈಕಿ ಪುನೀತ್, ಸುಹಾಸ್, ವೇಣು ಮೊಬೈಲ್ನಲ್ಲಿ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಹಾಗೂ ಓರ್ವ ಪ್ರಭಾವಿ ಮಹಿಳೆ ಸಂಪರ್ಕದಲ್ಲಿರುವಂಥದ್ದು ಖಚಿತ ಆಗ್ತಿದ್ದಂತೆ ಯಾವಾಗ ವೇಣು, ಸುಹಾಸ್, ಪುನೀತ್ ಅರೆಸ್ಟ್ ಆಗ್ತಾರೆ, ಆಗ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಲ್ಲಿ ಇಲ್ಲದೆ ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಪೊಲೀಸರ ವಿಚಾರಣೆಗಳಲ್ಲಿ ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಬೆಂಗಳೂರಿನಿಂದ ಥಾಯ್ಲೆಂಡ್ಗೆ ಪಲಾಯನ ಮಾಡಿರುವಂತಹ ಸಾಧ್ಯತೆ ಇದೆ ಅಂತೇಳಿ ಪೊಲೀಸರು ಶಂಕಿಸ್ತಿರುವಂಥದ್ದು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ETOS ಕಾರ್ನಲ್ಲಿ ಬರುವಂತಹ ಮಾರ್ಗ ಮಧ್ಯದಲ್ಲಿ ತುಮಕೂರಿನ ದುರ್ಗಾಬಾರ್ನಲ್ಲಿ ಆರೋಪಿಗಳು ಮದ್ಯವನ್ನು ಖರೀದಿ ಮಾಡಲಿಕ್ಕೆ ಗಾಡಿಯನ್ನು ನಿಲ್ಲಿಸ್ತಾರೆ. ರೇಣುಕಾಸ್ವಾಮಿ ಸ್ವತಃ ಹೋಗಿ ಆರೋಪಿಗಳು ಖರೀದಿಸಿದಂತ ಮದ್ಯ ಏನಿದೆ ಅದಕ್ಕೆ ಬಿಲ್ ಅನ್ನ ಕೊಟ್ಟಿರ್ತಾನೆ. ಬಿಲ್ ಅನ್ನ ತಗೊಂಡಿದ್ದು ಇದೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಟ್ನೆಸ್ ಆಗಿರುವಂತಹ ಸಂದೀಪ್ ತುಮಕೂರಿನ ದುರ್ಗಾಬಾರ್ನ ಕ್ಯಾಶಿಯರ್ ಆಗಿರ್ತಾನೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ರೇಣುಕಾಸ್ವಾಮಿ ಹತ್ಯೆ ನಂತರದಲ್ಲಿ ತುಮಕೂರಿನ ದುರ್ಗಾಬಾರ್ಗೆ ಹೋಗಿ ಮಾಜರ್ ಮಾಡಿಕೊಂಡು CCTVಗಳನ್ನ DVR ಅನ್ನ ಹಾಕೊಂಡು ಬಾರ್ನ ಕ್ಯಾಶಿಯರ್ ಆಗಿದ್ದಂತ ಸಂದೀಪ್ ಅನ್ನ ಕೇಸ್ನಲ್ಲಿ ವಿಟ್ನೆಸ್ ಅನ್ನ ಮಾಡ್ಕೊಂಡಿರ್ತಾರೆ. ಅನುಕುಮಾರ್, ಜಗದೀಶ್ ಈ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಿರ್ತಾರೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದಂತ ಸಂದರ್ಭದಲ್ಲಿ ಸಂದೀಪ್ ತುಮಕೂರಿನ ದುರ್ಗಾಬಾರ್ನಲ್ಲಿ ಕ್ಯಾಶಿಯರ್ ಆಗಿದ್ದಂತವನು ನಂತರದಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಆತ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಸಂದೀಪ್ನ ಸ್ನೇಹಿತ ಆಕರ್ಷ್ ಏನಿದ್ದಾನೆ, ಆಕರ್ಷ್ಗೆ ಕಾಮನ್ ಫ್ರೆಂಡ್ ಆಗಿ ಪುನೀತ್ ಇರ್ತಾನೆ. ಹೀಗಾಗಿ ಪುನೀತ್ ಆಕರ್ಷ್ನ ಮೂಲಕವಾಗಿ ಸಂದೀಪ್ ಅನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಒಬ್ಬರನ್ನ ಭೇಟಿ ಆಗ್ಬೇಕು ಬಾ ಅಂತೇಳಿ ಕರೆಸ್ಕೊಂಡವರು ಕಾರ್ನಲ್ಲಿ ಕೂರಿಸ್ಕೊಂಡು ವಾಟ್ಸ್ಆಪ್ ಕರೆಯಲ್ಲಿ 4 ಜನ ಮಾತಾಡಿರ್ತಾರೆ. ಪುನೀತ್, ವೇಣು, ಸುಹಾಸ್ 3 ಜನ ಕೂಡ ಅರೆಸ್ಟ್ ಆಗಿದೆ. ಇವ್ರಿಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದು, ನಿಮಗೆ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದ್ರು, ಮಾಜರ್ ಮಾಡ್ಕೊಂಡ್ರು, CCTV DVR ಅನ್ನು ತಗೊಂಡ್ರು, ಒಂದು ದಾಖಲಾತಿಯನ್ನ ಕೊಟ್ಟರು, ನಾನು ಸಹಿಯನ್ನ ಮಾಡಿದೆ ಅಷ್ಟೇ, ಅದನ್ನ ಹೊರತುಪಡಿಸಿ ನನ್ಗೇನು ಗೊತ್ತಿಲ್ಲ ಅಂತೇಳಿ ನೀವು ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಕೋರ್ಟ್ರಲ್ಲಿ ಸಾಕ್ಷಿ ಹೇಳ್ಬೇಕು ಅಂತೇಳಿ ಸಂದೀಪ್ಗೆ ಧಮಕಿಯನ್ನು ಹಾಕಿರ್ತಾರೆ. ಇವರ ಚಲನವಲನಗಳಿಂದ ಭಯಗೊಂಡಂತ ಸಂದೀಪ್ ಇದೇ ವಿಚಾರವನ್ನ ನ್ಯಾಯಾಲಯಕ್ಕೆ ನೇರವಾಗಿ ಹೇಳುವಂತ ಕೆಲಸವನ್ನ ಮಾಡಿರ್ತಾನೆ. ನಂತರ ಕೋರ್ಟ್ ಡೈರೆಕ್ಷನ್ ಮೇಲೆ
ಸಾಕ್ಷಿಗಳಿಗೆ ಬೆದರಿಕೆ ಆಗದಂತ ಪ್ರಕರಣ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗುವಂತದ್ದು. ಕೂಡಲೇ ಸಂದೀಪ್ನಿಂದ ಮಾಹಿತಿ ಪಡೆದಂತ ಕಾಮಾಕ್ಷಿಪಾಳ್ಯ ಪೊಲೀಸರು ವೇಣು, ಸುಹಾಸ್, ಪುನೀತ್ 3 ಜನರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಜೊತೆಗೆ ಕಾಲ್ನಲ್ಲಿದ್ದಂತ ಮತ್ತೋರ್ವ ವ್ಯಕ್ತಿ ಯಾರು, ಸಂದೀಪ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ಯಾರು, ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಸುಳ್ಳು ಸಾಕ್ಷಿಯನ್ನ ಹೇಳಬೇಕು ಅಂತೇಳಿ ಹೇಳ್ದವ್ರು ಯಾರು ಅಂತ ಹೇಳಿದಂತ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ ಬಿಡಲ್ಲ. ಆದ್ರೆ ಆರೋಪಿಗಳ ಮೊಬೈಲ್ ನಲ್ಲಿ ಅವತ್ತಿನ ದಿನ ವಾಟ್ಸ್ಆಪ್ ಇಂಟರ್ ಕಾಲ್ ನಲ್ಲಿ ಮಾತನಾಡಿದವ್ರು ಯಾರು ಅಂತೇಳಿ ನೋಡಿದಂತ ಸಂದರ್ಭದಲ್ಲಿ ಅದು ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಹಾಗೂ ಮತ್ತೋರ್ವ ಮಹಿಳೆ ಅನ್ನೋದು ಗೊತ್ತಾಗಿದೆ. ಸದ್ಯ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಹುಡುಕಾಟವನ್ನು ನಡೆಸಿರುವಂತದ್ದು. ಆದ್ರೆ ಆರೋಪಿಗಳು ಬೆಂಗಳೂರಿನ ಮನೆಯಲ್ಲೂ ಇಲ್ಲ, ನೋಟಿಸ್ ಅನ್ನು ಕೂಡ ತಗೊಳ್ತಿಲ್ಲ. ಆರೋಪಿಗಳು ಸದ್ಯ ದೇಶದಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಆರೋಪಿಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಹೀಗಾಗಿ ಆರೋಪಿಗಳು ಥಾಯ್ಲೆಂಡ್ಗೆ ಹೋಗಿರುವಂತ ಮಾಹಿತಿ ಇದ್ದಂತ ಹಿನ್ನೆಲೆಯಲ್ಲಿ ಆರೋಪಿಗಳ ಪತ್ತೆಗಾಗಿ ಲುಕೌಟ್ ನೋಟಿಸ್ ಅನ್ನ ಸರ್ವ್ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ವಿದೇಶಿ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.